ನಾನು ಇವತ್ತು ಯಾವ ಥರ ಟಾಪಿಕ್ ಬಗ್ಗೆ ಮಾತಾಡ್ಕೊಟ್ಟಿದ್ದೀನಿ ಅಂತಂದರೆ, ಇಡೀ ವರ್ಲ್ಡಲ್ಲಿ ಎಷ್ಟೆಲ್ಲ ಕರಾಳ ಮತ್ತು ವಿಧ್ವಂಸಕ ಘಟನೆಗಳು ನಡೆದಿದ್ದಾವೋ ಅದೆಲ್ಲದನ್ನೊಂದು ಗ್ರೂಪ್ ಮಾಡಿದ್ರೆ ಅದಿಷ್ಟರಲ್ಲೂ ಕೂಡ ಫಸ್ಟ್ ಬಂದು ನಿಂತ್ಕೊಳ್ಳೋಂಥ ಒಂದು ಘಟನೆ. ಸೊ ಅದು ಬೇರೆ ಯಾವುದೂ ಅಲ್ಲ, ದಿ ವರ್ಲ್ಡ್ಸ್ ಫಸ್ಟ್ ನ್ಯೂಕ್ಲಿಯರ್ ಅಟ್ಯಾಕ್. ಅದು ವರ್ಲ್ಡ್ ವಾರ್ 2 ಫೈನಲ್ ಸ್ಟೇಜಲ್ಲಿ ಇದ್ದಂಥ ಟೈಮ್. ಅವಾಗ ಇಡೀ ಪ್ರಪಂಚನ 2 ಭಾಗ ಆಗಿರುತ್ತೆ. ಸೊ ಒಂದು ಕಡೆಯಿಂದ ಅಂದರೆ ಅಲೈಸ್ ಅಂದರೆ ಅಮೆರಿಕಾ, ಬ್ರಿಟನ್ ಮತ್ತು ಸೋವಿಯತ್ ಯೂನಿಯನ್ ಅಂತಂದರೆ ಈಗಿನ ರಷ್ಯಾ ಮತ್ತು ಚೈನಾ. ಸೊ ಇನ್ನೊಂದು ಕಡೆಯಿಂದ ಯುದ್ಧ ಮಾಡ್ತಿದ್ದಂಥ ಗ್ರೂಪನ್ನು ಆಕ್ಸಸ್ ಅಂತ ಕರೀತಾರೆ. ಅದರಲ್ಲಿ ಮುಖ್ಯವಾಗಿ ಜರ್ಮನ್, ಇಟಲಿ, ಜಪಾನ್ ಇತ್ತು. ಈ ಯುದ್ಧ ಫೈನಲ್ ಸ್ಟೇಜಿಗೆ ಬಂದಾಗ ಆಲ್ರೆಡಿ ಜರ್ಮನ್ ಮತ್ತು ಇಟಲಿ ಸೋಲನ್ನು ಒಪ್ಕೊಂಡು ಶರಣಾಗಿದ್ವು. ಆದರೆ ಜಪಾನ್ ಮಾತ್ರ ಸತ್ರು ಕೂಡ ಸೋಲನ್ನು ಒಪ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ತನ್ನ ಹಠ ಬಿಡದೆ ಯುದ್ಧನ ಕಂಟಿನ್ಯೂ ಮಾಡ್ತಾ ಇತ್ತು. ಸೊ ಇದರಿಂದ ಅಮೆರಿಕಕ್ಕೆ ಜಪಾನ್ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಈಗ ಅಮೆರಿಕ ಏನಾದರೂ ಲ್ಯಾಂಡ್ ಫೋರ್ಸನ್ನು ಇಟ್ಕೊಂಡು ಜಪಾನ್ ಮೇಲೆ ಯುದ್ಧಕ್ಕೆ ಹೋದರೆ ಅದರಿಂದ ಅಮೆರಿಕದ ಲಕ್ಷಾಂತರ ಜನ ಸಾಯ್ತಾರೆ ಅಂತ ಅಮೆರಿಕಕ್ಕೆ ಭಯ ಇರುತ್ತೆ. ಸೊ ಈಗ ಜಪಾನ್ನ ಹೆಂಗಾದ್ರೂ ಮಾಡಿ ಸೋಲಿಸಬೇಕು ಮತ್ತು ಇಡೀ ವರ್ಲ್ಡ್ಗೆ ತಾನು ಎಷ್ಟು ಬಲಿಷ್ಠವಾಗಿದೆ ಅಂತ ಪ್ರೂವ್ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಳುತ್ತೆ. ಸೊ ಅದು ಬೇರೆ ಯಾವುದೂ ಅಲ್ಲ, ನ್ಯೂಕ್ಲಿಯರ್ ವೆಪನ್. ಆಲ್ರೆಡಿ ಅಮೆರಿಕ ಜರ್ಮನ್ ಮೇಲೆ ದಾಳಿ ಮಾಡಬೇಕು ಅಂತ ಮ್ಯಾನ್ ಹ್ಯಾಟನ್ ಅನ್ನೋ ಒಂದು ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ನ್ಯೂಕ್ಲಿಯರ್ ವೆಪನನ್ನು ರೆಡಿ ಮಾಡಿ ಇಟ್ಕೊಂಡಿರುತ್ತೆ. ಅಷ್ಟೊತ್ತಿಗಾಗಲೇ ಜರ್ಮನ್ ಸೋತೋಗಿರೋದ್ರಿಂದ ಅದನ್ನು ಜಪಾನ್ ಮೇಲೆ ಹಾಕ್ತಾರೆ. ಅಮೆರಿಕದ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಹಿರೋಶಿಮಾ. ಆಗಸ್ಟ್ 6, 1945 ಬೆಳಿಗ್ಗೆ ಒಂದು 8 ಗಂಟೆ ಸುಮಾರಾಗಿರುತ್ತೆ. ಆಗ ಫಸ್ಟ್ ಲಿಟ್ಲ್ ಬಾಯ್ ಅನ್ನೋ ಬಾಂಬನ್ನು ಹಾಕ್ತಾರೆ. ಈ ಬಾಂಬ್ ಬಿದ್ದ ತಕ್ಷಣ ಅಲ್ಲಿದ್ದಂಥ ಎಲ್ಲ ಮನೆಗಳು ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕೊಲೆಪ್ಸ್ ಆಗ್ತವೆ. ಹಾಗೆ ಅಲ್ಲಿಂದ ಅರೌಂಡ್ 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದಂಥ 80,000ಕ್ಕೂ ಹೆಚ್ಚಿನ ಜನಗಳು ತಾವು ಸತ್ತಿದೆವೋ ಇಲ್ಲ ಅಂತ ಗೊತ್ತಾಗೋಕೆ ಮುಂಚೆನೇ ಸತ್ತೋಗಿರ್ತಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ಅಮೆರಿಕದ ಸೆಕೆಂಡ್ ಟಾರ್ಗೆಟ್ ಬಂದು ನಾಗಾಸಾಕಿ ಆಗೇ ಇರಲ್ಲ, ಬದಲಾಗಿ ಕುಕುರಾ ಅನ್ನೋ ಒಂದು ನಗರ ಆಗಿರುತ್ತೆ. ಆದರೆ ಆಗಸ್ಟ್ 9 ಅಂದರೆ ಬಾಂಬ್ ಹಾಕೋ ದಿನ ಕುಕುರಾ ಅನ್ನೋ ಒಂದು ನಗರದ ಮೇಲೆ ಕ್ಲೌಡ್ ಸಪೋರ್ಟ್ ಮಾಡ್ತಿರಲ್ಲ, ಮೋಡಗಳು ತುಂಬಿಕೊಂಡು ಗುರಿ ಕರೆಕ್ಟಾಗಿ ಕಾಣಿಸ್ತಾ ಇರಲ್ಲ. ಅದರಿಂದ ಬೇರೆ ವಿಧಿ ಇಲ್ಲದೆ ಪಕ್ಕದಲ್ಲೇ ಇದ್ದಂಥ ನಾಗಾಸಾಕಿ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ತಾರೆ. ಹಾಕಿರೋ ಬಾಂಬ್ನೇ ಬಂದು ಫ್ಯಾಟ್ಮ್ಯಾನ್ ಅಂತ. ಸೊ ಇದು ಹಿರೋಶಿಮಾದಲ್ಲಿ ಯೂಸ್ ಮಾಡಿರೋ ಬಾಂಬ್ಗಿಂತ ಜಾಸ್ತಿ ಪವರನ್ನು ಹೊಂದಿರುತ್ತೆ. ಸೊ ಬಾಂಬ್ ಬಿದ್ದ ತಕ್ಷಣ ಸುಮಾರು 40,000ರಿಂದ 75,000 ಜನ ಸತ್ತೋಗ್ತಾರೆ. ಸೊ ನೀವು ಥಿಂಕ್ ಮಾಡ್ಬೋದು, ನಾನು ಅವಾಗಲೇ ಹೇಳಿದ್ದೆ ಇದು ಹಿರೋಶಿಮಾದಲ್ಲಿ ಯೂಸ್ ಮಾಡಿರೋ ಬಾಂಬ್ಗಿಂತ ಜಾಸ್ತಿ ಪವರನ್ನು ಹೊಂದಿದೆ ಅಂತ. ಸೊ ಆದರೂ ಕೂಡ ಇಲ್ಲಿ ಯಾಕೆ ಕಡಿಮೆ ಪ್ರಮಾಣದಲ್ಲಿ ಸಾವು ನೋವುಗಳು ಸಂಭವಿಸಿರ್ತವೆ ಅಂತಂದರೆ, ಅದಕ್ಕೆ ಮುಖ್ಯವಾದ ಕಾರಣ ಬಂದು ನಾಗಾಸಾಕಿಯಲ್ಲಿದ್ದಂಥ ಗುಡ್ಡಗಾಡು ಪ್ರದೇಶ. ಸೊ ಆ ಗುಡ್ಡಗಾಡು ಪ್ರದೇಶದಿಂದ ಬಾಂಬ್ ಬಿದ್ದ ತಕ್ಷಣ ಜಾಸ್ತಿ ದೂರ ಸ್ಪ್ರೆಡ್ ಆಗದೆ ಕಡಿಮೆ ಸಾವು ನೋವುಗಳು ಸಂಭವಿಸಿರ್ತವೆ. ಆ ಅಟ್ಯಾಕಲ್ಲಿ ಸತ್ತೋರಿಗಿಂತ ಬದುಕ್ತಿರೋ ಬಹಳ ದೊಡ್ಡ ಪ್ರಮಾಣದಲ್ಲಿ ನರಕನ ಅನುಭವಿಸ್ತಾರೆ. ಅಲ್ಲಿರೋಂಥ ಜನಗಳಿಗೆ ಸರಿಯಾಗಿ ಕುಡಿಯೋಕ್ಕೆ ನೀರು ಕೂಡ ಸಿಗ್ತಿರಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿರೋಂಥ ನದಿಗಳೆಲ್ಲ ಬತ್ತೋಗಿರ್ತವೆ. ಹಂಗೆ ಅಲ್ಲಿರೋಂಥ ರೇಡಿಯೇಷನ್ ಎಲ್ಲ ಗಾಳಿಯಲ್ಲಿ ಸ್ಪ್ರೆಡ್ ಆಗಿಬಿಟ್ಟು ಜನಗಳ ಮೈಯಲ್ಲಿ ಉರಿ ಮತ್ತು ವಿಚಿತ್ರವಾಗಿ ಪಿಂಪಲ್ಸ್ ಕೂಡ ಎದುರಕ್ಕೆ ಸ್ಟಾರ್ಟ್ ಆಗ್ತವೆ. ಆಮೇಲೆ ಕ್ಯಾನ್ಸರಿಂದ ಕೂಡ ತುಂಬ ಜನ ಪ್ರಾಣ ಬಿಡ್ತಾರೆ. ಸೊ ಇದಷ್ಟೇ ಅಲ್ಲದೆ ಆ ಒಂದು ರೇಡಿಯೇಷನ್ನ ಪ್ರಮಾಣ ಎಷ್ಟಿತ್ತಪ್ಪ ಅಂತಂದರೆ ಅಟ್ಯಾಕ್ ನಡೆದ ಮೇಲೆ ಅಲ್ಲಿ ಹುಟ್ಟುವಂಥ ಮಕ್ಕಳು ಕೂಡ ಹ್ಯಾಂಡಿಕ್ಯಾಪ್ಸ್ ಹುಟ್ಟಕ್ಕೆ ಸ್ಟಾರ್ಟ್ ಆಗ್ತಾರೆ. ಮನುಷ್ಯರ ಸ್ವಾರ್ಥ ಮನುಷ್ಯರನ್ನು ಯಾವ ರೀತಿ ಹಾಳು ಮಾಡುತ್ತೆ ಅನ್ನೋಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈ ವರ್ಷಕ್ಕೆ ಅಂದರೆ 2026ಕ್ಕೆ ಆ ಒಂದು ಅಟ್ಯಾಕ್ ನಡೆದ್ಬಿಟ್ಟು ಸರಿ ಸುಮಾರು 81 ವರ್ಷ ಕಂಪ್ಲೀಟ್ ಆಗುತ್ತೆ. ಆ ಸಿಟಿಗಳು ಕಂಪ್ಲೀಟಾಗಿ ಅಲ್ಲದೆ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿದ್ದಾವೆ. ಆದರೂ ಕೂಡ ನಾವು ಆ ರೇಡಿಯೇಷನ್ನ ಪ್ರಭಾವವನ್ನು ಇನ್ನೂ ಕೆಲವೊಂದು ಕಡೆ ನೋಡ್ಬೋದು. ಇದಿಷ್ಟು ಹಿರೋಶಿಮಾ ಮತ್ತು ನಾಗಾಸಾಕಿ ಬಗ್ಗೆ ಇನ್ಫಾರ್ಮೇಷನ್. ಇನ್ನು ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ ವರ್ಲ್ಡಲ್ಲಿ ನಡೆದಂಥ ಫಸ್ಟ್ ನ್ಯೂಕ್ಲಿಯರ್ ಅಟ್ಯಾಕ್ ಬಗ್ಗೆ.